ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ತಾಲೂಕು ಶಾಖೆಗೆ ಅಧಿಕೃತವಾಗಿ ಚಾಲನೆ ನೀಡಲಾಗಿದೆ. ಮಾನವೀಯ ಸೇವೆ ಹಾಗೂ ರಕ್ತದಾನ ಚಟುವಟಿಕೆಗಳಿಗೆ ಹೆಚ್ಚಿನ ಒತ್ತು ನೀಡುವ ಉದ್ದೇಶದಿಂದ ಈ ಇಲಾಖೆ ಕಾರ್ಯಾರಂಭ ಮಾಡಿದೆ. ಚಳ್ಳಕೆರೆಯಲ್ಲಿ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ತಾಲೂಕು ಶಾಖೆಯ ಚೇರ್ಮನ್ ಎಚ್ ತಿಪ್ಪೇಸ್ವಾಮಿ, ಅಪಘಾತ, ಹೆರಿಗೆ, ಅನಾರೋಗ್ಯ, ಪ್ರಕೃತಿ ವಿಕೋಪ ಹಾಗೂ ಕೋವಿಡ್ ನಂತರ ತುರ್ತು ಸಂದರ್ಭಗಳಲ್ಲಿ ಸ್ವಯಂ ಸೇವಕರು ಸೈನಿಕರಂತೆ ಸೇವೆಗೆ ಸದಾ ಸನ್ನದ್ಧರಾಗಿರಬೇಕು ಎಂದು ಕರೆ ನೀಡಿದ್ದಾರೆ. ಕೋವಿಡ್ ಅವಧಿಯಲ್ಲಿ ರಕ್ತದಾನದ ಮೂಲಕ ಅನೇಕ ಜೀವಗಳನ್ನು ಉಳಿಸಲಾಗಿದ್ದು, 40 ವರ್ಷದ ಯುವಕನೊಬ್ಬ ಈಗಾಗಲೇ 47 ಬಾರಿ ರಕ್ತದಾನ ಮಾಡಿ ಮಾದರಿಯಾಗಿರುವುದನ್ನು ಅವರು ಶ್ಲಾಘಿಸಿದ್ದಾರೆ. ತಾಲೂಕು ಅಧ್ಯಕ್ಷರು ಆಗಿರುವ ತಹಶೀಲ್ದಾರ್ ರೆಹನ್ ಪಾಷಾ ಮಾತನಾಡಿ, ಜಾತಿ, ಧರ್ಮ ಹಾಗೂ ರಾಜಕೀಯ ಭೇದ ಭಾವವಿಲ್ಲದೆ ಮಾನವೀಯ ಸೇವೆ ಸಲ್ಲಿಸುವುದೇ ರೆಡ್ ಕ್ರಾಸ್ ಧ್ಯೇಯವಾಗಿದೆ ಎಂದಿದ್ದಾರೆ. ರಕ್ತದಾನ, ಆರೋಗ್ಯ ಜಾಗೃತಿ, ವಿಪತ್ತು ನಿರ್ವಹಣೆ ಹಾಗೂ ಪ್ರಥಮ ಚಿಕಿತ್ಸೆ ತರಬೇತಿ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಶಾಖೆಯ ಸಭಾಪತಿ ಗಾಯತ್ರಿ ಶಿವರಾಮ್, ಅನಂತರೆಡ್ಡಿ, ಅರುಣ್ ಕುಮಾರ್ ಸೇರಿದಂತೆ ಹಲವರು ಭಾಗವಹಿಸಿದರು. ಇದೇ ವೇಳೆ ಚಳ್ಳಕೆರೆ ತಾಲೂಕು ಶಾಖೆಯ ನೂತನ ಪದಾಧಿಕಾರಿಗಳನ್ನು ಪರಿಚಯಿಸಿ ಸಮಾಜ ಸೇವೆಗೆ ಎಲ್ಲರೂ ಕೈಜೋಡಿಸುವಂತೆ ಕರೆ ನೀಡಲಾಯಿತು. ನೆಕ್ಸ್ಟ್ ಏನಾದರೂ ಯೋಚನೆ ಮಾಡಿದಾಗ ಚೆನ್ನಾಗಿ ಮಾಡ್ತೀವಿ ಸರ್, ಮಾಡ್ತೀವಿ ಅಂತ ಸಾಹೇಬರು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಸರ್, ಈ ರೆಡ್ ಕ್ರಾಸ್ ಸಂಸ್ಥೆ ಬಗ್ಗೆ ಹೇಳಬೇಕು ಅಂದರೆ ಈಗ ಹೇಳಿದ್ರು ಆಸ್ಪತ್ರೆ ಬಗ್ಗೆ ನಾನು ಹೇಳಬೇಕು ಅಂದರೆ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಂಡಂಥ ಸಂಸ್ಥೆ ಅಂದರೆ ರೆಡ್ ಕ್ರಾಸ್ ಸಂಸ್ಥೆ. ಈಗ ನಿಮಗೆ ಗೊತ್ತಿದೆ, ಎಲ್ಲೇ ಹೋಗಿ ಯಾವುದೋ ಒಂದು ಆಕ್ಸಿಡೆಂಟ್ ಆಗಲಿ ಏನೇ ಆಗಲಿ ಯಾರಿಗಾದ್ರೂ ಬ್ಲಡ್ ಬೇಕು ಅಂದರೆ ಫಸ್ಟ್ ಮಾತಾಡೋದು ಏನು ಅಂದರೆ ರೆಡ್ ಕ್ರಾಸ್ ಸಂಸ್ಥೆ ಇಲ್ಲದೆ ಅವ್ರಿಗೆ ಬ್ಲಡ್ ಸಿಗುತ್ತೆ. ಎಲ್ಲಿ ಸಿಗಲಿ ಎಲ್ಲಿ ಸಿಗದೆ ಇರಲಿ, ಗೊತ್ತಿದೆ ನಮಗೆ ವಿಪತ್ತು ನಿರ್ವಹಣೆಯನ್ನು ತಡೆಯೋದು, ಎಲ್ಲ ಯುದ್ಧ ಆಗಲಿ ಏನೇ ಆಗಲಿ ಫಸ್ಟ್ ಬರುವಂಥ ಸಂಸ್ಥೆ ಯಾವುದು ಅಂದರೆ ರೆಡ್ ಕ್ರಾಸ್ ಸಂಸ್ಥೆ. ಅದು ನಮ್ಮ ಭಾರತದಲ್ಲಿ ಓಪನ್ ಆಗಿದೆ. ನಾನು ಇವತ್ತು ಭಾಗವಹಿಸಿದ್ದೀನಿ ಅಂದರೆ ನನ್ನ ಅದೃಷ್ಟವನ್ನು ಮಾಡಿದ್ದೀನಿ. ಈಗ ಮುಂದೆ ಅದನ್ನು ನಾನು ಯಾವುದೇ ವಿಷಯದಲ್ಲಿ ಜೊತೆ ನಮ್ಮ ಕರ್ನಾಟಕಕ್ಕೆ 20 ಬಂತು. ಇದೆಲ್ಲ ನಿಮಗೆ ವಿಷಯಗಳು ಗೊತ್ತಾಗಿದೆ. ಈಗ ನಿಮ್ಮನ್ನೆಲ್ಲರೂ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ತುಂಬಾ ಆಕ್ಟಿವ್ ಆಗಿದ್ದೀರಾ, ಖುಷಿಯಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದೀರಾ. ನಿಮ್ಮ ಮನೆಯಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮದ ರೀತಿಯಲ್ಲಿ ಇಷ್ಟು ಒಂದು ಸಣ್ಣ ಕಾರ್ಯಕ್ರಮವನ್ನು ಕೂಡ ಖುಷಿಯಾಗಿ ಮಾಡ್ತಾ ಇರೋದ್ರಿಂದ ನನಗನ್ನಿಸಿದೆ ಖಂಡಿತವಾಗಿಯೂ ಚಳ್ಳಕೆರೆ ತಾಲೂಕು ಏನು ಒಂದು ನಮ್ಮ ರೆಡ್ ಕ್ರಾಸ್ ಸಂಸ್ಥೆ ತುಂಬಾ ಉತ್ತಮವಾಗಿ ಕೆಲಸ ನಿರ್ವಹಿಸುತ್ತೆ. ರಾಷ್ಟ್ರ ಮಟ್ಟದ ಒಂದು ಪ್ರಶಸ್ತಿಗೆ ಖಂಡಿತವಾಗಲು ಹಾಜರಾಗುತ್ತೆ. ಈಗ ನಾವು ಹೇಳ್ಬೇಕಂದ್ರೆ ಎಲ್ಲ ತಾಲೂಕುಗಳಲ್ಲಿ ಆಕ್ಟಿವ್ ಆಗಿರುವಂತಹ ಏನು ಈ ನಮ್ಮ ರೆಡ್ ಕ್ರಾಸ್ ಸಂಸ್ಥೆ ಈಗ ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳ್ಬೇಕಂದ್ರೆ ಕುಂದಾಪುರದ ಒಂದು ಸಂಸ್ಥೆ ಬಹಳ ಉಡುಪಿ ಜಿಲ್ಲೆಯ ತಾಲೂಕು ಸಂಸ್ಥೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಹಾಗೆ ನಮ್ಮ ಹೆಮ್ಮೆಯ ಹಿರಿಯೂರಿನ ತಾಲೂಕು ಸಂಸ್ಥೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. 15 ವರ್ಷ ಆಯಿತು ಹಿರಿಯೂರು ತಾಲೂಕು ಸಂಸ್ಥೆಗೆ 11 ಸಲ ಗವರ್ನರ್ನಿಂದ ರಾಜ್ಯ ಮಟ್ಟದ ಅವಾರ್ಡ್ ತಗೊಂಡಿದೆ. ನೀವು ಕೂಡ ಆ ಜೊತೆಯಲ್ಲೇ ಈ ಮೇಲೆ ರಾಜ್ಯ ಮಟ್ಟದ ಗವರ್ನರ್ ನಮ್ಮ ಅವಾರ್ಡ್ ಸೆರೆಮನಿ ಎಲ್ಲ ರಾಜಭವನ, ಈಗ ಲೋಕಭವನದಲ್ಲೇ ನಡೆಯುತ್ತೆ. ರಾಜ್ಯಪಾಲರೇ ನೀಡ್ತಾರೆ. ಅದನ್ನ ನೀವು ತಗೊಳ್ಬೇಕು ಅನ್ನೋ ಆಶಯ ನನಗಿದೆ. ಅಂದ್ರೆ ಅವಾರ್ಡಿಗೋಸ್ಕರ ಕೆಲಸ ಅಲ್ಲ, ನೀವು ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಅವಾರ್ಡ್ ನೀವು ಬೇಡಾದ್ರೂ ಅದು ಬರುತ್ತೆ. ನಾವು ನೀವು ಎಲ್ಲ ಸೇರಿ ಈ ಸಮಾಜದಲ್ಲಿ ಉತ್ತಮವಾದ ಕೆಲಸಗಳನ್ನು ಮಾಡ್ಕೊಳ್ಳೋಣ. ಈಗಾಗಲೇ ತಹಶೀಲ್ದಾರರ ಪೂರ್ಣವಾದ ಒಂದು ಸಹಕಾರ, ಒಪ್ಪಿಗೆ ಎಲ್ಲವನ್ನೂ ಅವರು ತಿಳಿಸಿದ್ದಾರೆ. ಯಾಕಂದ್ರೆ ಅವರ ಅಧ್ಯಕ್ಷರಾಗಿದ್ರು ಕೂಡ ಬಹಳಷ್ಟು ಕೆಲಸಗಳಿದೆ. ಈಗ ನೋಡಿ ಪಾಪ 1 ಗಂಟೆಯಿಂದ ಅವರಿಗೇನೆ ಇಲ್ಲಿ ಬರ್ಬೇಕಂತಿತ್ತು, ಆದ್ರೆ ಕೆಲಸದ ಒತ್ತಡ ಇರುತ್ತೆ. ಹೀಗಾಗಿ ಆ ಒಂದು ಈಗ ಜಿಲ್ಲಾಧಿಕಾರಿಗಳಿರಲಿ, ತಹಶೀಲ್ದಾರರಿರಲಿ, ಅವರಿಗೆ ಬೇರೆ ಬೇರೆ ಕೆಲಸಗಳ ಒತ್ತಡ ಇರೋದ್ರಿಂದ ನಾವು ಸಿವಿಲಿಯನ್ ನಾಗರಿಕರು
ಒಂದು ಸಂಸ್ಥೆಯನ್ನು ಮಾಡಿಕೊಂಡಿರ್ತೀವಿ. ಉಳಿದ ಸಮಯದಲ್ಲಿ ಸಭಾಪತಿಗಳು, ಉಪಸಭಾಪತಿಗಳು ಹೇಗೆ ಏನು ನಿಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಇದೆಯಲ್ಲ ಎಲ್ಲ ಸೇರಿಕೊಂಡು ಉತ್ತಮವಾದ ಕೆಲಸವನ್ನು ಮಾಡಿ ನಮ್ಮ ಸಹಕಾರ ಅಥವಾ ಸಾಧ್ಯವಾದಾಗ ನಾವು ಕೂಡ ಒಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಪೂರ್ವವಾದ ಅಭಿನಂದನೆಗಳನ್ನು ಯುವ ರೆಡ್ ಕ್ರಾಸ್ ಅನ್ನುವಂಥದ್ದನ್ನ ಆರಂಭ ಮಾಡಿ ಅದು ಮೂಲಕ ಹಿರಿಯೂರು ಸಂಸ್ಥೆಯಲ್ಲಿ ಸಾಕಷ್ಟು 2023 ತನಕ ನಾನು ಹಿರಿಯೂರಿನಲ್ಲಿ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಕೆಲಸವನ್ನು ನಿರ್ವಹಿಸಿ ಅನೇಕ ಜನೋಪಯೋಗ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಇವರು ಬಹಳ ಮುಖ್ಯ. ನಾನು ಸುಂದರನಾಥ್ ಸರ್ ಅವರನ್ನ ಆತ್ಮೀಯವಾಗಿ ಆಮಂತ್ರಣ ನೀಡಿದ್ದೇವೆ, ಆದರೆ ಅವರು ಏನೋ ಸ್ವಲ್ಪ ವೈಯಕ್ತಿಕ ಸಮಸ್ಯೆ ಅಂತ ಹೇಳಿ ಬರಲಿಲ್ಲ. ಹಾಗಾಗಿ ನಾನು ಅದನ್ನು ಸ್ಮರಿಸ್ತಾ ಇದ್ದೇನೆ. ಅಂತ ಒಂದು ಸಂಸ್ಥೆಯಲ್ಲಿ ಇವತ್ತು ನಮಗೆ ಬಹಳ ಉತ್ಸುಕರಾಗಿ ವಯಸ್ಸನ್ನು ಲೆಕ್ಕಿಸದೆ ಇವರನ್ನೆಲ್ಲ ಮುಂದಿಗಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತಮವಾಗಿರ್ತಕ್ಕಂತಹ ನಿರುದ್ಧಗಳನ್ನು ನಾಟಿರ್ತಕ್ಕಂಥ ಶ್ರೀಮತಿ ಗಾಯತ್ರಿ ಶಿವರಾಮ್ ಸಭಾಪತಿಗಳು, ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಎಲ್ಲ ಶಕ್ತಿ. ಇನ್ನು ನಮಗೆ ನನ್ನೊಟ್ಟಿಗೆ ಬಹಳಷ್ಟು ನಾವು ಮತ್ತೆ ಸರ್ ಅವರು ಕಲ್ಲು ಸಕ್ಕರೆಯ ಗುಣಿನ ದುರ್ಬಲರಿಗೆ ಎಲ್ಲರೂ ಒಂದಾಗಿ ಒಪ್ಪುತ್ತೀಮ ಅಂತ ಬಹಳ ಸುತ್ತಾಗಿದೆ. ನಾವೆಲ್ಲ ಎಲ್ಲರೂ ಒಂದಾಗಬೇಕು, ಆಗ ಮಾತ್ರ ಒಂದು ಸೇವೆಗೆ ತಕ್ಕ ಪ್ರತಿಫಲ ಅಂತ ಸಿಗುತ್ತೆ. ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಇವತ್ತು ಒಂದು ಸಂಕಲ್ಪ ಮಾಡಿದ್ದೇವೆ ಸರ್. 35 ಜನ ಸದಸ್ಯರನ್ನ ಈಗ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಮಾಡಿದ್ದೇವೆ. ಇದು ಖಂಡಿತ ಮೇಡಮ್ 1000 ಆಗಬೇಕು ಅಂತ ನಾವು ಹೇಳ್ತೀವಿ. ನಾವು 1000 ಮಾಡ್ತೀವಿ, 1000 ಸರ್ಕಾರಗಳು ಆಗಬೇಕು ಅಂತ ನಮ್ಮ ಆಸೆ ಇದೆ. ಹಾಗಾಗಿ ಖಂಡಿತ ಇಲ್ಲ ಮೇಡಮ್, ನಾವು 1000 ಜನವನ್ನು ಮಾಡ್ತಾರೆ. ನಮ್ಮೊಂದು ಕಳಕಳಿ ಮನವಿ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ಇಲ್ಲಿ ಇರ್ತಕ್ಕಂಥ 36 ಗ್ರಾಮ ಪಂಚಾಯತಿಗಳು ಸಹ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯನ್ನ ಅಲ್ಲಿ ಸ್ಥಾಪನೆ ಮಾಡಿ ಅದರ ಮೂಲಕ ಗ್ರಾಮ ಪಂಚಾಯತಿಗಳಲ್ಲಿ ಈ ರೆಡ್ ಕ್ರಾಸ್ ಸಂಸ್ಥೆಯ ಉಪಯೋಗವನ್ನು ಮಾಡತಕ್ಕಂಥ ಜನರಿಗೆ ಉಪಯೋಗ ಮಾಡತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತೇವೆ. ತಾವು ಅನುಮತಿ ನೀಡಬೇಕಂತ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಜೊತೆಗೆ ಈಗ ಬ್ಲಡ್ ಬ್ಯಾಂಕಿಂಗ್ ಸಂಬಂಧಪಟ್ಟಿರ್ಬೋದು, ಮತ್ತೆ ವೈದ್ಯಕೀಯ ನೆರವನ್ನು ನೀಡ್ತಕ್ಕಂಥದ್ದಿರ್ಬೋದು, ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಾವು ದೊಡ್ಡ ಒಂದು ಲಿಸ್ಟನ್ನು ಇಟ್ಟಿದ್ದೀವಿ. ಇದೆ ನಮ್ಮಲ್ಲಿ ಅದೆಲ್ಲವೂ ಒಂದೇ ಸಾರಿ ಮಾಡಲಿಕ್ಕೆ ಆಗುವುದಿಲ್ಲ. ಒಂದೊಂದೇ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಯೋಜನೆ ಹಾಕಿದ್ದೀವಿ. ಆ ಯೋಜನೆಗೆ ತಕ್ಕಂತೆ ನಾವು ಕಾರ್ಯಕ್ರಮಗಳನ್ನು ಮಾಡ್ತೇವೆ. ನಾವು ಪೂರ್ವವಾಗಿ ಸಭೆ ಕರೆದಿದ್ದೀವಿ. ಆ ಸಂದರ್ಭದಲ್ಲಿ 32 ಜನ ಸದಸ್ಯರು ಮಾತನಾಡಿದ್ರು. ಒಬ್ಬೊಬ್ಬರು ಒಂದು ಮುದ್ದಾಗಿ ಹೊರಗೊಮ್ಮೆ ನಾನು ಈಗಲೂ ಮಾಡ್ತೇನೆ, ನಾನು ಈಗ ಇಂಥ ಕೆಲಸ ನೆರವಾಗ್ತೇನೆ ಅಂತ ಈಗಾಗಲೇ ಆಕ್ಷನ್ ಕೊಟ್ಟಿದ್ದಾರೆ. ಯಾರನ್ನ ಯಾವಾಗ ಎಲ್ಲಿ ಬಳಸಿಕೊಂಡು ಅನ್ನೋದೇ ಸಮಸ್ಯೆ ಶುರು ಆಗ್ತದೆ. ನಾಗರಾಜಾಚಾರ್ಯರು ಮುಂದೆ ಹೇಳಿದ್ರೆ ಮದ್ದು ಮಾಡಿ ನನ್ನನ್ನ ಮತ ಕಂಡಾಗ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಶಕ್ತಿಯಾಗಿ ಹೊರಟಿದ್ದಾಗಲಿ ಆ ಶಕ್ತಿಗಳನ್ನ ನಾವು ಯುಕ್ತಿಗಳಾಗಿ ಬಳಸಿ ಈ ಕಾರ್ಯಕ್ರಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ನಾವು ನೀವೆಲ್ಲರೂ ಸೇರಿ ಒಂದು ಕೈ ಚಪ್ಪಾಳೆ ಆಗಲ್ಲ, ಒಂದು ಕಡೆ ಇದು 2 ಕೈಯಲ್ಲಿ ಹೊರಟ್ರೆ ಮಾತ್ರ ಚಪ್ಪಾಳೆ ಅಂತ ಅಸತ್ತು ಕರ್ನಾಟಕ ರಾಜ್ಯದ ರಾಜ್ಯಪಾಲರ ಭವನಕ್ಕೆ ಹೋಗಿ ಚಳ್ಳಕೆರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಪಡೆತಕ್ಕಂಥ ಒಂದು ಕೆಲಸವನ್ನು ನಾವು ನೀವು ಸೇರಿ ಮಾಡೋಣ. ಇವತ್ತು ಬಹಳ ಮುಖ್ಯವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಂಸ್ಥಾಪಕರ ಒಂದು ಭಾವಚಿತ್ರಕ್ಕೆ ನಾವು ನೀವೆಲ್ಲರೂ ಪುಷ್ಪವನ್ನು ಸಲ್ಲಿಸಿದ್ದೇವೆ. ಅದರರ್ಥ ಅವ್ರು ಮಾಡಿರ್ತಕ್ಕಂಥ ಸೇವೆಯನ್ನ ಇದು ಮುಂದುವರಿಸಿಕೊಂಡು ಹೋಗುವಂತ ಒಂದು ಸಂಕಲ್ಪವನ್ನು ನಾವು ನೀವೆಲ್ಲ ಸೇರಿ ಮಾಡಬೇಕಾಗಿದೆ. ಅಂತಂದ್ರೆ ಈ ನಿಟ್ಟಿನಲ್ಲಿ ಈ ಒಗ್ಗಟ್ಟಿನಲ್ಲಿ ಬರುತ್ತೆ ಅನ್ನುವಂಥದ್ದನ್ನ ನಾವೆಲ್ಲ ಇಲ್ಲಿ ಮನಗಾಣಬೇಕು. ಕಾಯಕವೇ ಕೈಲಾಸ. ಕೈಲಾಸ ನಾವು ಎಲ್ಲಿ ಕಾಣ್ತೀವಿ ಅಂದ್ರೆ ನಮ್ಮ ಕಾಯಕದಲ್ಲಿ. ಹಾಗಾಗಿ ಇಡೀ ನಾಯಕರಿಗೆ ಸ್ವಾಮಿ ಮಾತನ್ನ ಹೇಳಿದ್ದಾರೆ, ಮಾಡಿದಷ್ಟೇ ನೀವು ವೀಕ್ಷಣೆ ಇನ್ನೆಷ್ಟು ಮಾಡ್ತೀರ ಅಷ್ಟು. ಹಂಗಾಗಿ ಎಲ್ಲರ ಸಂಕಲ್ಪ ಮುಂದೆ ಇದೆ. ನಾವೆಲ್ಲರೂ ಸೇರಿ ಈ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯನ್ನು ಚಳ್ಳಕೆರೆಯಲ್ಲಿ ಗಟ್ಟಿಗೊಳಿಸೋಣ, ಇದನ್ನು ಉಳಿಸೋಣ, ಇದನ್ನು ಬೆಳೆಸೋಣ. ನಾವು ನೀವೆಲ್ಲರೂ ಸೇರಿ ಕಂಕಣ ಒಂದೇ ಸರಿ ನಮ್ಮೆಲ್ಲ ಮನೆ ಸರಿದಲ್ಲಿ ನಮಗೊಂದು ಅಪ್ಲಿಕೇಶನ್ ಮಾಡೋದು ನಾವು ಇಷ್ಟು ಚೆನ್ನಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅಂತೇಳಿ ಭಾಳ ಸಿಕ್ಕಾದ್ರು. ಅದಕ್ಕೆ ಸಮಯ ಹಂಗೇನು ಸಿಟ್ಟಾಗ್ಬೇಡ್ರಿ, ನಿಮ್ಗೇನು ಬಗ್ಗೆ ಎಲ್ಲ ಸಹಕಾರ ಕೊಡ್ತೀವಿ ಅಂತೇಳಿ ಇವ್ರಿಗೆ ಅಪ್ಲಿಕೇಶನ್ ಕೊಟ್ಟು ಅದಕ್ಕೆ ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಸ್ಟೇಟ್ ಚೇರ್ಮನ್ನೇ ಕರೆಸ್ಬೇಕು ಅಂತ ನೀವು ಹೇಳಿದ್ವಿ. ಅವ್ರಿಗೂ ಸಹ ಫೋನ್ ಮಾಡಿದ್ವಿ. ಸರ್ ಹಿಂಗಿದೆ ಚಳ್ಳಕೆರೆ ತಾಲೂಕಲ್ಲಿ ನಮ್ಮೆಲ್ಲ ಒಳ್ಳೆ ಉತ್ಸಾಹಿ ಸ್ನೇಹಿತರಿದ್ದಾರೆ, ಅವ್ರ ಜೊತೆಗೆ ನಾವು ಒಂದು ಒಳ್ಳೆ ಇದು ಮಾಡಬೇಕು ಅಂತೇಳಿ ನೀವು ಬರ್ಬೇಕು ಕಾರ್ಯಕ್ರಮಕ್ಕೆ ಅಂತ ಕೇಳ್ಕೊಂಡ್ರೆ ಅವ್ರಿಗೆ ರೂಪಿನಿಂದ ಅವ್ರ ಕೆಲಸದ ಕಾರ್ಯಕ್ರಮಕ್ಕೆ
ಇಲ್ಲ ನಮ್ಮ ಮರಕಾಲ ನಿಮ್ಮನ್ನ ಮಾಡಿದ್ರೆ ತಹಸೀಲ್ದಾರ್ ಸರ್ ಇರ್ತಾರೆ, ಅವ್ರು ನೇತೃತ್ವ ಮಾಡ್ತಿರೋದು. ಹಾಗಾಗಿ ಅವರೇ ನಮಗೆ ಇಲ್ಲ ನೀವು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಮಾಡಿದ್ರ ಜೊತೆ ಸುಮ್ಮನೆ ಹೋಗಿ ಅಲ್ಲೋಗಿ ಫೋಟೋಸ್ ಮಾಡ್ಬೇಡಿ ಅಂತೇಳಿ ರಾಜ್ಯ ಸಂಸ್ಥೆಯಿಂದ ಅವ್ರು ನಮಗೆ ಕಿಚನ್ ಕಿಟ್ಗಳನ್ನ ಮತ್ತು ಟಾರ್ಪಾಲ್ನ ಇದನ್ನ ಕಳಿಸ್ಕೊಟ್ಟು ಇಲ್ಲ ಭಾಳ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ನಾನು ಹೇಳ್ತೀನಿ ಪಾಪ ಅವಾಗ ನಾನು ಫೋನ್ ಮಾಡ್ತೀನಿ, ಅವ್ರು ಚೆನ್ನಾಗಿ ಪಾರ್ಸಲ್ ಆಗ್ತದೆ ಬೆಂಗಳೂರಿಂದ. ಅದೊಂದು ನಮಗೆ ಖುಷಿಯಾದಂಥ ವಿಚಾರ. ಅದಕ್ಕೆ ಹೇಳಿ ನಮ್ಮ ಡೈನೊಂದು ಒಳ್ಳೆಯ ಚೇತನ ಇದೆ ಸರ್. ಹಿರಿಯೂರು 11 ಸಲ ರಾಜ್ಯ ಇದು ಪ್ರಶಸ್ತಿ ತಗೊಂಡಿದೆ. ಹಿರಿಯೂರು ಅವರು ಸಾಧನೆ ಬರ್ತಾರೆ ಅಂತ ನಾನು ಆಶ್ವಾಸನೆ ಕೊಡ್ತೀನಿ ಸರ್ ಅಂತ ನಮ್ಮ ಚೈತನ್ಯಗೆ ಇದು ಕೊಡ್ತೀನಿ. ದಯವಿಟ್ಟು ನೀವು ನನ್ನ ಮಾತು ಉಳಿಸ್ಕೊಡ್ಬೇಕಂತ ಹೇಳ್ತಿದ್ದೀನಿ. ಯಾಕಂದರೆ ಹಿರಿಯೂರಿನಲ್ಲಿ ಒಳ್ಳೊಳ್ಳೆ ಜನಗಳಿದ್ದಾರೆ, ಒಳ್ಳೆಯ ಟೀಮ್ ಇದೆ. ಈಗ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನನಗೊಂದು ನಂಬಿಕೆ ಇದೆ. ಆದ್ದರಿಂದ ಚೆನ್ನಾಗಿ ಮಾಡ್ಕೊಡ್ಬೇಕು. ನಿಮ್ಗೆ ಏನೇ ಸಹಕಾರ ರಾಜ್ಯದಿಂದ ಬೇಕಿದ್ರು ನಾವು ಇರ್ತೀವಿ, ನಿಮ್ಮ ಜೊತೆಯಲ್ಲಿ ಇರ್ತೀವಿ, ಮಾಡಿರಿ. ನಾವು ರಾಷ್ಟ್ರವು ಇಲ್ಲಿ ವಾಸು ಸ್ಕೂಲಲ್ಲಿ ಬಂದು ರಕ್ತದಾನ ಶಿಬಿರ ಮಾಡ್ತೀವಿ. ಅವಾಗ ನಮಗೆ ನಮ್ಮ ಚಿತ್ರದುರ್ಗಕ್ಕೆ ಬಂದು ಇಲ್ಲಿ ರಕ್ತದಾನ ಶಿಬಿರ ಮಾಡಿದ್ವಿ. ಈಗ ಹಿಂದೆಲ್ಲ ಒಂದು ಒಳ್ಳೆ ಟೀಮ್ ಇದೆ. ನೀವು ಏನೇ ಮಾಡಿ ಎಲ್ಲರ ಜೊತೆ ಬರ್ತೀವಿ ಅಂತ ಹೇಳ್ತಾ ನನಗೆ ಸಾರ್ವಜನಿಕ ಅವಕಾಶ ಸಾಹೇಬರು ವಿಶೇಷವಾಗಿ ರಕ್ತದಾನ ಶಿಬಿರ ಅವಶ್ಯಕತೆ ಇರೋದ್ರಿಂದ ರಕ್ತದಾನ ಶಿಬಿರ ಮಾಡಬೇಕಾಗ್ತದೆ. ಮೊದಲೆಲ್ಲ ಚಿತ್ರದುರ್ಗಕ್ಕೆ ಎಲ್ಲರೂ ಬರ್ತಿದ್ರು, ಮೊಳಕಾಲ್ಮೂರು ತಾಲೂಕು ಅಂತ ಶಕ್ತಿನ ಆಗಿರ್ಬೋದು. ಈಗ ಇದರಲ್ಲಿ ಬಹಳಷ್ಟು ನೆಟ್ವರ್ಕ್ ಕ್ಯಾಂಪ್ ಆಗೋದ್ರಿಂದ ಅಲ್ಲೇ ಉತ್ಪತ್ತಿ ಆಗೋದ್ರಿಂದ ಈಗ ಬರುವ ಅವಶ್ಯಕತೆ ಇಲ್ಲ ಅಂತ. ಚಳಿಕೆಯಲ್ಲಿ ನೆಕ್ಸ್ಟ್ ಯಾರು ಚಿತ್ರದುರ್ಗಕ್ಕೆ ಬೇಕು ಅಂತ ಹೇಳಿ ಕೇಳಬಾರ್ದು, ಆದಷ್ಟು ಇಲ್ಲೇ ಬಹಳಷ್ಟು ಬೇಕಾದರೆ ಹೊಸ ಹೊಸ ಹೋಟೆಲ್ ಸ್ಪೀಡ್ ಜಾಸ್ತಿ ಆಕ್ಸಿಡೆಂಟ್ ಭಾಳ ಆಗ್ತದೆ. ಫಸ್ಟ್ ಹಾಸ್ಪಿಟಲ್ ಹೋದ ತಕ್ಷಣ ಬ್ಲಡ್ ಕೇಳ್ತಾರೆ, ಯಾವ ಬ್ಲಡ್ ಬರ್ತಾರೆ ಅದೇ ಹೇಳ್ತಾರೆ, ಅದನ್ನೆಲ್ಲ ಮಾಡಿ ಆನಂತರ ಆಪರೇಷನ್ ಮಾಡ್ತೀವಿ. ಬ್ಲಡ್ ಡೊನೇಷನ್ ಮಾಡಬೇಕಾದ್ರೆ ಅವ್ರ ಮನೆಯಲ್ಲೂ ಆ ಬ್ಲಡ್ ಕೊಡೋಷ್ಟು ಪೇಷನ್ಸ್ ಇರಲ್ಲ, ಅವರು ದುರ್ಗದಲ್ಲಿರ್ತಾರೆ, ಕೊಡೋಕೆ ಆಗೋದಿಲ್ಲ. ಯಾಕಂದ್ರೆ ಬೇರೆ ಇರ್ತಾರೆ, ಆ ಸಂದರ್ಭ ಕೊಡೋಕೆ ಅವ್ರ ಕಡೆಗೆ ಕೊಡಲಿಕ್ಕೆ ಆಗ್ತದಲ್ಲ. ಆ ಸಂದರ್ಭದಲ್ಲಿ ಲೋಕಲ್ ಯಾರಿರ್ತಾರೋ ಅವ್ರಿಗೆ ಸಂಸ್ಥೆ ಮುಖಾಂತರಾಗಿ ಯಾರು ಇಲ್ಲ ಅಂದಾಗ ಯಾರು ಕರ್ನಾಟಕ ಕೊಡಬೇಕಾಗುತ್ತೆ. ಅದು ಪರಿಚಯ ಇದ್ರೆ ಸರಿ, ಬೇರೆ ಆದಾಗ ಆದಾಗ ಸಮಸ್ಯೆ ಆಗುತ್ತೆ. ಹಾಗಾಗಿ ಬ್ಲಡ್ ಡೊನೇಷನ್ ಅವಾಗ ಕ್ಯಾಂಪ್ ಆಗ್ತಾ ಇದ್ರೆ ಬ್ಲಡ್ ಸ್ಟೋರೇಜ್ ಇರುತ್ತೆ, ಎಮರ್ಜೆನ್ಸಿ ಸಿಗುತ್ತೆ. ಹಾಸ್ಪಿಟಲ್ ಇದು ಅಪಘಾತ ಅಷ್ಟೇ ಅಲ್ಲ, ಡೆಲಿವರಿ ಸಮಯದಲ್ಲಿ ಕಾಲಿನ ಆಪರೇಷನ್, ಹೊಟ್ಟೆ ಆಪರೇಷನ್, ಯಾವುದೋ ಆಪರೇಷನ್ ಆದರೂ ಸ್ಟೋರೇಜ್ ಡೆಂಗ್ಯೂ ಆದರೂ ನಾವು ವೈಟ್ ಪ್ಲೇಟ್ಲೆಟ್ಸ್ ಅಂತ ಬೇಕಾಗುತ್ತೆ, ಅವಾಗ ಬ್ಲಡ್ ಸ್ಟೋರೇಜ್ ಬೇಕಾಗುತ್ತೆ. ದಿನಗಳಲ್ಲಿ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡೋಣ. ನಮ್ಮ ಮಾರ್ಗದರ್ಶನ ಸದಾ ಇರುತ್ತೆ ಅಂತ ನಾನು ಹೇಳಿ ನಮ್ಮ ಈ ಒಂದು ತಾಲೂಕು ಶಾಖೆಗೆ ಶುಭವಾಗಲಿ, ಹಾಗೆ ನಮ್ಮ ತಾಲೂಕು ಶಾಖೆಯ ತಂಡದವರೆಗೂ ನಾನು ಶುಭ ಹಾರೈಸಿ ನನ್ನ ರಾಷ್ಟ್ರೀಯ ರಾಷ್ಟ್ರ ಮಟ್ಟದಲ್ಲಿ ಗೌರವಾನ್ವಿತ ರಾಷ್ಟ್ರಪತಿಗಳು ಇದರ ಅಧ್ಯಕ್ಷರಾಗಿರ್ತಾರೆ. ಹಾಗೆ ರಾಜ್ಯದಲ್ಲಿ ಘನತೆಯುತ ರಾಜ್ಯಪಾಲರು ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕು ಮಟ್ಟದಲ್ಲಿ ಮಾನ್ಯ ತಹಸೀಲ್ದಾರ್ ಅವರು ಇದರ ಅಧ್ಯಕ್ಷರಾಗಿರ್ತಾರೆ. ಇವುಗಳ ಮಾರ್ಗದರ್ಶನದಲ್ಲಿ ನಾವು ಈ ಮಾನವೀಯ ಸೇವಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಾಗೆ ರೆಡ್ ಕ್ರಾಸ್ ಸಂಸ್ಥೆ ನೈಸರ್ಗಿಕ ವಿಕೋಪಗಳು ಹಾಗೆ ಯುವಕರಲ್ಲಿ ಮುಖ್ಯವಾಗಿ ಮಾದಕ ವ್ಯಸನಗಳ ಬಗ್ಗೆ, ಹಾಗೆ HIV, AIDS ಇಂದ ಮುಂತಾದ ಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಸುಮಾರು 26 ವರ್ಷಗಳಿಂದ ನಾವು ನಮ್ಮ ಜಿಲ್ಲೆಯಲ್ಲಿ ಮಾಡುತ್ತಿದ್ದೇವೆ. ಹಾಗೆ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಈ ಒಂದು ನಮ್ಮ ಮಾನವೀಯ ಕಾರ್ಯಗಳನ್ನು ನಾವು ಈ ತಾಲೂಕು ಶಾಖೆಯ ಮುಖಾಂತರ ನಾವು ಈ ಚಳ್ಳಕೆರೆ ತಾಲೂಕಿನಲ್ಲಿ ನಾವು ಈ ಒಂದು ತಾಲೂಕು ಘಟಕ ನಾವು ಆಯೋಜನೆ ಮಾಡಿದ್ದೇವೆ. ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇವೆ. ಹಾಗೆ ಮುಂಬರುವ ದಿನಗಳಲ್ಲಿ ನಮ್ಮ ತಹಸೀಲ್ದಾರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಸಾಕಷ್ಟು ಮಾನವೀಯ ಕಾರ್ಯಕ್ರಮಗಳು, ರಕ್ತದಾನ ಶಿಬಿರ ಇರಲಿ, ಪ್ರಥಮ ಚಿಕಿತ್ಸೆ ಇರಲಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಮುಖ್ಯವಾಗಿ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಗಳು ವಿಪತ್ತು ನಿರ್ವಹಣೆ, ಇಂತಹ ಕಾರ್ಯಕ್ರಮಗಳು ನಾವು ಎಲ್ಲ ಆಯೋಜನೆ ಮಾಡಿದ್ದೀವಿ.
ಇದಕ್ಕೆಲ್ಲ ತಾವು